ಎಜಿ ನ್ಯೂಸ್ಗೆ ಸ್ವಾಗತ. ಅದು ದೂರದ ಊರಿಂದ ಮಕ್ಕಳ ಸಮೇತ ಬಂದು ಬದುಕು ಕಟ್ಟಿಕೊಳ್ತಾ ಇದ್ದ ಕುಟುಂಬ. 4.5 ವರ್ಷದ ಮಗುವನ್ನ ಕಣ್ಣಲ್ಲಿ ಕಣ್ಣಿಟ್ಟುಕೊಂಡು ಜೋಪಾನ ಮಾಡಿಕೊಂಡು ಬಂದಿದ್ರು ಆ ದಂಪತಿಗಳು. ಆದ್ರೆ ಪರರಾಜ್ಯ ಸೈಕೋಪಾತನ ಹೇಯ ಕೃತ್ಯಕ್ಕೆ ಭಾನುವಾರ ಮಗು ಬಲಿಯಾಗಿತ್ತು. ಇದರ ವಿರುದ್ಧ ಹುಬ್ಬಳ್ಳಿಗರು ದಿಟ್ಟ ಹೋರಾಟ ನಡೆಸಿದ್ರು. ಮಗುವಿನ ಸಾವಿಗೆ ನ್ಯಾಯ ಬೇಕು ಅಂತ ಬೇದಿಗಿಳಿದಿದ್ರು. ಈ ಎಲ್ಲದರ ಪ್ರತಿಫಲವಾಗಿ ಕೃತ್ಯ ಎಸಗಿದ ಕಿರಾತಕನನ್ನ ಹುಬ್ಬಳ್ಳಿ ಮಹಿಳಾ ಪಿಎಸ್ಐ ಎನ್ಕೌಂಟರ್ ಮಾಡಿ ಕಿರಾತಕನಿಗೆ ಪರಲೋಕ ತೋರಿದ್ದಾರೆ. ಅದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ತಮ್ಮ ಕಷ್ಟದ ನಡುವೆಯೂ ಇಷ್ಟಪಟ್ಟು ಬೆಳೆಸಿದ ಮಗುವನ್ನ ಕಳೆದುಕೊಂಡು ಪರದಾಡುತ್ತಾ ಇದ್ದಾರೆ ದಂಪತಿಗಳು. ಮಗುವನ್ನ ಕಳೆದುಕೊಂಡ ದಂಪತಿಗಳ ನ್ಯಾಯಕ್ಕಾಗಿ ಠಾಣೆ ಮುಂದೆ ಜನಾಕ್ರೋಶ ವ್ಯಕ್ತವಾಗಿತ್ತು. ಮಗದೊಂದು ಕಡೆ 4.5 ವರ್ಷದ ಮಗುವಿನ ಮೇಲೆ ನೀಚ ಕೃತ್ಯ ಮಾಡಲು ಯತ್ನಿಸಿ ಪೊಲೀಸರ ಎನ್ಕೌಂಟರ್ಗೆ ಪರಲೋಕಕ್ಕೆ ಪಾರ್ಸಲ್ ಆದ ಪರರಾಜ್ಯದ ಸೈಕೋಪಾತ್ ಎಸ್. ಹೀಗೆ ಮಹಿಳಾ ಪಿಎಸ್ಐ ಅನ್ನಪೂರ್ಣರಿಂದ ಪರಲೋಕಕ್ಕೆ ಪಾರ್ಸಲ್ ಆಗಿರೋ ಕಿರಾತಕನ ಹೆಸರು ರಿತೇಶ್ ಅಂತ ಹೇಳಿ. ಈತ ಮೂಲತಃ ಬಿಹಾರಿ. ಆದ್ರೆ ಈತನ ಹೇಯ ಕೃತ್ಯಕ್ಕೆ ಹುಬ್ಬಳ್ಳಿಗರಷ್ಟೇ ಅಲ್ಲದೆ ದೇಶದ ಪ್ರತಿಯೊಬ್ಬ ಪಾಲಕರು ಹಿಡಿಶಾಪ ಹಾಕಿ ಈತನಿಗೆ ಎನ್ಕೌಂಟರ್ ಸರಿಯಾದ ಶಿಕ್ಷೆ ಅಂತ ಇದ್ರು. ಹೌದು, ಹೀಗೆ ಕಿಮ್ಸ್ ಆಸ್ಪತ್ರೆಯಲ್ಲಿ ಮಹಿಳಾ ಪಿಎಸ್ಐ ದಿಟ್ಟ ಹೆಜ್ಜೆಯಿಂದ ಸತ್ತು ಮಲಗಿರೋ ಈ ಕಿರಾತಕ ರಿತೇಶ್ ತನ್ನ ಕಾಮತೀಟೆ ತೀರಿಸಿಕೊಳ್ಳಲು ಮಗುವನ್ನ ಸ್ವೀಟ್ ಆಸೆ ತೋರಿಸಿ ಹುಬ್ಬಳ್ಳಿ ಸಂತೋಷ ನಗರದ ನಿರ್ಜನ ಶೆಡ್ಗೆ ಕರೆದುಕೊಂಡು ಹೋಗಿದ್ದಾನೆ. ಮಗುವನ್ನ ಕರೆದುಕೊಂಡು ಹೋಗ್ತಾ ಇರುವ ದೃಶ್ಯಗಳು ಸ್ಥಳೀಯ ಸಿಸಿಟಿವಿಯಲ್ಲಿ ಸೆರೆಯಾಗಿತ್ತು. ಇನ್ನೇನು ಮಗುವಿನ ಮೇಲೆ ತನ್ನ ಹೇಯ ಕೃತ್ಯ ಮಾಡಲಾರಂಭಿಸಿದ್ದ ಈ ಕಿರಾತಕ ರಿತೇಶ್ ಅಷ್ಟರಲ್ಲಿ ಸ್ಥಳೀಯರಿಗೆ ಮಗುವಿನ ಕಿರಿಚಾಟ ಕೇಳಿದೆ. ಇನ್ನೇನು ಮಗು ಬದುಕಿಸಿಕೊಳ್ಬೇಕು ಎಂದು ಓಡೋಡಿ ಬಂದಿದ್ರು ಸ್ಥಳೀಯರು. ತನ್ನ ಹೀನ ಕೃತ್ಯ ಹೊರಬರುತ್ತೆಂಬ ಭಯದಲ್ಲಿಯೇ ಪ್ರಪಂಚದ ಪರಿಚಯ ಆಗುವ ಮುನ್ನವೇ ಕಿರಾತಕ ಮಗುವನ್ನ ಬಲಿ ಪಡೆದಿದ್ದ. ಮಗುವನ್ನ ಕಾಪಾಡುವುದಕ್ಕೆ ಹೋಗುವಷ್ಟರಲ್ಲಿ ಮಗು ಜೀವ ಕಳೆದುಕೊಂಡು ಹೋಯಿತು. ಕೂಡಲೇ ಸ್ಥಳೀಯರು ಹುಬ್ಬಳ್ಳಿ ಅಶೋಕನಗರ ಪೊಲೀಸ್ ಠಾಣೆಗೆ ಮಾಹಿತಿ ಕೊಟ್ಟಿದ್ರು. ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಮಗುವಿನ ಮೃತದೇಹವನ್ನ ಕಿಮ್ಸ್ ಆಸ್ಪತ್ರೆಗೆ ರವಾನೆ ಮಾಡಿ ಕಿರಾತಕ ಆರೋಪಿ ರಿತೇಶ್ನಿಂದ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡಿದ್ದಾರೆ. ಅಷ್ಟೊತ್ತಿಗಾಗಲೇ ಮಗುವಿನ ಮೇಲೆ ಪರರಾಜ್ಯದ ಕಿರಾತಕನ ಕೃತ್ಯ ಹೊರಬಿದ್ದಿತ್ತು. ಈ ಕೃತ್ಯಕ್ಕೆ ಹುಬ್ಬಳ್ಳಿಗರು ಆಕ್ರೋಶಗೊಂಡು ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಲು ಮುಂದಾಗಿದ್ರು. ಮಗುವಿನ ಮೇಲೆ ಹೇಯ ಕೃತ್ಯ ನಡೆಸಲು ಮುಂದಾಗಿ ಕೊಲೆ ಮಾಡಿದ ಆರೋಪಿ ನಮಗೆ ಒಪ್ಪಿಸಿ ಅಂತ ಆಗ್ರಹಿಸಿದ್ರು. ಇದೇ ವೇಳೆ ಮಹಿಳಾ ಪಿಎಸ್ಐ ಎನ್ಕೌಂಟರ್ ಮಾಡಿ ಕಿರಾತಕನಿಗೆ ಪರಲೋಕ ತೋರಿಸಿದ್ದಾರೆ. ಆರೋಪಿ ಕೂಡ ಸಾವನ್ನಪ್ಪಿದ್ರು. ಅವನೇನು ಸಾವನ್ನಪ್ಪಿದ್ದಾನೆ ಅದು ನಮ್ಮ ಮಕ್ಕಳ ವಯಸ್ಸು ನನಗೆ ನಿಜಕ್ಕೂ ಭಾಳ ನೋವಾಗ್ಯದ. ಈ ರೀತಿ ಸಮಾಜ ಹೆಂಗಾಗಿದೆ ಅಂತನ್ನೋದು ಭಾಳ ಆಘಾತ ಆಗ್ಯದ. ತಾಯಿ ಮಾತು ಕೇಳಿ 4.5 ವರ್ಷ ರೀ. ಏನು ಐ ಡೋಂಟ್ ಹ್ಯಾವ್ ಎನಿ ವರ್ಡ್ಸ್. ಹೆಂಗೆ ಮಾಡ್ತಾರೆ ಹೆಂಗೆ ಇದು ಏನು ನನಗೆ ಅರ್ಥ ಆಗ್ತಾ ಇಲ್ಲ ಇದು. ಯಾಕಂದರೆ ನಾ ಬರೋ ಮಂದಿಗೆ ಮನೆಯಿಂದ ನಮ್ಮ ಮೊಮ್ಮಗ 1 ವರ್ಷ, ಮೊನ್ನೆ ಬೆಂಗಳೂರಿಂದ ಬರೋ ಮುಂದೆ 2.5-3 ವರ್ಷದ ನಮ್ಮ ಮೊಮ್ಮಗಳು. ಈ ರೀತಿ ಒಂದು ಭೀಕರ ವಾತಾವರಣ ಅಥವಾ ಈ ರೀತಿ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅಂತಂದ್ರೆ ಯಾವ ರೀತಿ ಮಾನಸಿಕತೆ ಆಗ್ತಾಯಿದೆ ಅನ್ನೋದು ನಿಜಕ್ಕೂ ಭಾಳ ಆಘಾತ ಉಂಟಾಗ್ಯದ. ನನ್ನ ನಿಜಕ್ಕೂ ನೋವಾಗ್ಯದ. ನಾನೇನು ಇದ್ರೊಳಗ ಯಾರನ್ನೂ ದೂಷಿಸ್ತಾ ಇಲ್ಲ, ಯಾರನ್ನೂ ಬೈತಾ ಇಲ್ಲ. ನೋ ಪೊಲಿಟಿಕಲ್ ಸ್ಟೇಟ್ಮೆಂಟ್. ಆದರೆ ನಾನು ಇವತ್ತು ಪೊಲೀಸ್ ಕಮಿಷನರ್ ಅವ್ರಿಗೂ ಮಾತಾಡಿದ್ದೇನೆ. ಭಾಳ ಕಟ್ಟುನಿಟ್ಟಾಗಿ ಇದರಲ್ಲಿ ಅವ್ನು ಡ್ರಗ್ ತೊಗೊಂಡಿದ್ನೋ ಇಲ್ಲೋ ನನಗೆ ಮಾಹಿತಿ ಇಲ್ಲ. ಆದರೆ ಡ್ರಗ್ಗು ಗಾಂಜಾ ಹಾವಳಿ ಸಿಕ್ಕಾಪಟ್ಟೆ ಆಗ್ತಾಯಿದೆ. ಇದು ಅಲ್ಲಗಳಿ ಮತ್ತು ಇವನ್ ಇಲ್ಲಿ ಅಲ್ಲೇ ಕೆಲವು ಕಡೆ ಗೂಡಂಗಡಿಯಲ್ಲಿ ಲಿಕ್ಕರ್ ಸೇಲ್ ಮಾಡೋದು, ಇದ್ರದ್ದು ಸಾಕಷ್ಟು ಪರಿಣಾಮ ಇದೆ ಅಂತ ನನಗೆ ಅನ್ನಿಸ್ತದೆ. ಹಾಗಾಗಿ ಇದ್ರ ಬಗ್ಗೆನೂ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಿ. ಯಾವುದೇ ಭ್ರಷ್ಟಾಚಾರಕ್ಕೆ ಅವಕಾಶ ಇರಲಾರ್ದೆ. ನಿಜಕ್ಕೂ ನಾನು ಉಳಿದ ಪೊಲಿಟಿಕಲ್ಲಿ ಯಾವುದೇ ಸ್ಟೇಟ್ಮೆಂಟ್ ನನಗೆ ಮಾಡೋ ಇಚ್ಛೆ ಇಲ್ಲ. ಇವತ್ತು ಏನು ಬಿಹಾರ್ ಮೂಲದ ಯುವಕ, ಭಾಳ ಪುಟ್ಟ ಕಂದಮ್ಮ, 5 ವರ್ಷದ ಮಗು, ಅದನ್ನು ಬಹುಶಃ ಇಡೀ ಈ ಪೈಶಾಚಿಕ ಕೃತ್ಯ ಬಹುಶಃ ಎಲ್ಲರೂ ಕೂಡ, ಈ ಮಾನವ ಕುಲ ಎಲ್ಲರೂ ಕೂಡ ತಲೆ ತಗ್ಗಿಸುವಂಥದ್ದು. ಬಹುಶಃ ಎಲ್ಲೋ ಒಂದು ಕಡೆ ಇವತ್ತು ಈ ಸಮಾಜದಲ್ಲಿ ಎಲ್ಲೋ ಒಂದು ಕಡೆ ಈ ಡ್ರಗ್ಸು, ಈ ಗಾಂಜಾ, ಈ ಮಾಫಿಯಾದಿಂದ ಈ ರೀತಿಯ ಘಟನೆಗಳು ಮೇಲಿಂದ ಮೇಲೆ ಮರುಕಳಿಸ್ತಾ ಇರೋದು ನಾವು ನೋಡ್ತಾ ಇದ್ದೀವಿ. ಬಹುಶಃ ಪೊಲೀಸರು ಕೂಡ ಅವನ್ನ ಹಿಡಿಲಿಕ್ಕೆ ಹರಸಾಹಸ ಮಾಡಿದ್ದಾರೆ. ಎಲ್ಲೋ ಒಂದು ಕಡೆ
ಅವರು ಕೂಡ ತಿರುಗಿ ಅವನ ಮೇಲೆ ಅಟ್ಯಾಕ್ ಮಾಡುವಂಥದ್ದು, ಎಲ್ಲೋ ಒಂದು ಕಡೆ ಅನ್ನಪೂರ್ಣ ಅನ್ನುವಂಥ ಒಂದು PSI ಮತ್ತು ಇಬ್ಬರು ಕಾನ್ಸ್ಟೇಬಲ್ ಅವ್ರ ಮೇಲೆ ಕೂಡ ತಿರುಗಿ ಅಟ್ಯಾಕ್ ಮಾಡುವಂಥ ಕೆಲಸ ಮಾಡಿದ್ದಾರೆ. ಆದರೆ ಅವರು ಇವತ್ತು ಅವರ ಆತ್ಮರಕ್ಷಣೆಗೆ ಕೂಡ ಎನ್ಕೌಂಟ್ರ್ ಮಾಡಿದ್ದಾರೆ. ಇದೆಲ್ಲೋ ಒಂದು ಕಡೆ ಸಮಾಜದಲ್ಲಿ ಎಲ್ಲೋ ಒಂದು ಕಡೆ ಈ ಭಾಳಷ್ಟು ನಾವು ಕೇಳ್ತೀವಿ, ಡ್ರಗ್ ಎಡಿಟ್ ಅದಾನ, ಸೈಕೋ ಅದಾನ. ಆದರೆ ಎಲ್ಲೋ ಒಂದು ಕಡೆ ಪೊಲೀಸರು ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಇವತ್ತೆಲ್ಲರಿಗೂ ಕೂಡ ನಡುಕು ಹುಟ್ಟಿಸುವಂಥದ್ದು, ಇಂಥ ಕೃತ್ಯಗಳಿಗೆ ಯಾರೂ ಕೈ ಹಾಕಬಾರ್ದು ಅನ್ನುವಂಥದ್ದು, ಇವತ್ತು ಅವರ ಒಂದು ಚಳಿಯನ್ನು ಕೂಡ ಬಿಡಿಸುವಂಥದ್ದು. ಯಾರು ಭಾಳ ನಾನು ಸೈಕೋ ಅದೀನಿ ಮಾಡಿದ್ದೀನಿ ಅಂತಾರಲ್ಲ, ಅಂಥವ್ರಿಗೆಲ್ಲ ಒಳ್ಳೆ ಪಾಠ ಆಗಿದೆ, ಇವತ್ತು ಒಳ್ಳೆ ಲೆಸನ್ ಆಗಿದೆ. 50 ವರ್ಷ ಸಮಯದಲ್ಲಿ ನಮ್ಮ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಅಶೋಕ್ ನಗರ ಪೊಲೀಸ್ ಠಾಣಾ ಸರಹದ್ದಿನಲ್ಲಿರುವಂತಹ ವಿಜಯನಗರ ಅನ್ನುವಂಥ ಒಂದು ಏರಿಯಾದಲ್ಲಿ 5 ವರ್ಷ ವಯಸ್ಸಿನ ಒಂದು ಮಗುವನ್ನು ಯಾರೋ ಎತ್ಕೊಂಡು ಹೋಗಿದ್ದಾರೆ ಅಂತಂದು ಅಲ್ಲಿ ಸ್ಥಳೀಯವಾಗಿ ಭಾಳಷ್ಟು ಗೊಂದಲ ಕ್ರಿಯೇಟ್ ಆಗಿತ್ತು, ಆತಂಕ ಕ್ರಿಯೇಟ್ ಆಗಿತ್ತು. ಮಗು ಮಿಸ್ಸಿಂಗ್ ಆಗಿದೆ ಅಂತ ಹುಡುಕಾಡುವಂಥ ಸಂದರ್ಭದಲ್ಲಿ ಆ ಮಗು ಎಲ್ಲಿಂದ ಮಿಸ್ ಆಗಿತ್ತೋ ಆ ಒಂದು ಜಾಗದ ಆಪೋಸಿಟ್ ಇರುವಂಥ ಶೆಡ್ಡಲ್ಲಿ ಆ ಮಗುವಿನ ದೇಹ ಸಿಕ್ಕಿದೆ. ಇಮಿಡಿಯೇಟಾಗಿ ಅಲ್ಲಿಂದ ಮಗುವನ್ನು ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿ ಆ ಮಗು ಮೃತ ಹೊಂದಿದೆ ಅಂತಂದು ಹೇಳಿದ್ದಾರೆ KMC ಹಾಸ್ಪಿಟ್ಲಲ್ಲಿ. ಅದಾದ ನಂತರ ಅಲ್ಲಿ ನಮಗೆ ಸಿಕ್ಕಂಥ CCTV ಫುಟೇಜು ಮತ್ತು ಅಲ್ಲಿ ಸ್ಥಳೀಯರ ಒಂದು ಲೀಡ್ಸ್ ಮೇಲೆ ಆರೋಪಿಯನ್ನು ವಶಕ್ಕೆ ಪಡೆಯಲಾಗಿತ್ತು. ಆರೋಪಿಯನ್ನು ವಶಕ್ಕೆ ಪಡೆದು ನಿರಂತರ ಒಂದು 3-4 ಗಂಟೆಗಳ ಕಾಲ ವಿಚಾರಣೆ ಮಾಡಿದಾಗ್ಯೂ ಕೂಡ ಆತ ಕೆಲವು ಡೀಟೇಲ್ಸ್ ಹೇಳಿದ್ದಾನೆ. ಮತ್ತು ಅದು ಕನ್ಫರ್ಮೇಟರಿಯಾಗಿ ನಮಗೆ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಬೇರೆ ಯಾವುದೇ ಒಂದು ದಾಖಲೆಗಳು ಆ ವ್ಯಕ್ತಿ ಐಡೆಂಟಿಟಿಯನ್ನು, ಆತ ಕೃತ್ಯವನ್ನು ಎಸಗಿರುವಂಥದ್ದು ಪತ್ತೆ ಆಗಿದೆ ಮತ್ತು CCTV ಸಿಕ್ಕಿದೆ, ಭಾಳ ಸ್ಪಷ್ಟವಾಗಿ ಸಿಕ್ಕಿದೆ. ಆ ವ್ಯಕ್ತಿಯ ಐಡೆಂಟಿಟಿ ಯಾರು ಅನ್ನೋಂಥದ್ದನ್ನು ಪತ್ತೆ ಮಾಡುವಂಥ ಸಂದರ್ಭದಲ್ಲಿ ಆತ ತನ್ನ ಹೆಸರು ಮತ್ತು ಯಾವ ಊರು ಅನ್ನೋಂಥದ್ದನ್ನು ಹೇಳ್ತಾನೆ. ಬಟ್ ಅದಕ್ಕೆ ಕನ್ಫರ್ಮೇಟರಿಯಾಗಿ ಯಾವುದೂ ಪೂರಕವಾದ ವಸ್ತುಗಳು ಸಿಗೋದಿಲ್ಲ. ವಿಚಾರಣೆಯಲ್ಲಿ ಆ ವ್ಯಕ್ತಿ ರಿತೇಶ್ ಕುಮಾರ್ ಅಂತ, ಸುಮಾರು 35 ವರ್ಷ, ಬಿಹಾರ್ ಮೂಲದ ಪಟ್ನಾದಲ್ಲಿರ್ತಾನೆ. ಮತ್ತು ಕಳೆದ ಕೆಲವು ವರ್ಷಗಳಿಂದ ಮನೆಯಿಂದ ಹೊರಗಡೆ ಇದ್ದಾನೆ. ಮತ್ತು ಯಾವ್ಯಾವ ಊರುಗಳಲ್ಲಾಗುತ್ತೋ ಅಲ್ಲೆಲ್ಲ ಕೆಲಸ ಮಾಡಿಕೊಂಡು, ಅಲ್ಲೇ ಊಟ ಮಾಡಿಕೊಂಡು, ಅಲ್ಲೇ ಮಲಗುವಂಥದ್ದು ಆ ಥರ ಎಲ್ಲ ಮಾಡ್ತಾಯಿದ್ದ. ನಮ್ಮ ಹುಬ್ಳಿಗೆ ಕೂಡ ಸುಮಾರು ಒಂದು 2-3 ತಿಂಗಳ ಹಿಂದೆ ಬಂದಿದ್ದಾನೆ ಅನ್ನೋವಂಥದ್ದು ಅವನು ಮಾಹಿತಿನ ಡಿಸ್ಕ್ಲೋಸ್ ಮಾಡ್ತಾನೆ. ಆಮೇಲೆ ಅವನೆಲ್ಲ ವಾಸ ಮಾಡ್ತಿದ್ದ ಅಂತಂದ ಕೇಳಿದಂಥ ಸಂದರ್ಭದಲ್ಲಿ ತಾರಿಹಾಳ್ ಬ್ರಿಡ್ಜ್ ಹತ್ತಿರದಲ್ಲಿರುವಂಥ ಒಂದು ಅಬಾಂಡನ್ ಹೌಸಲ್ಲಿ ನಾನು ಉಳ್ಕೋತಾ ಇದ್ದೆ ಅನ್ನೋಂಥದ್ದನ್ನು ಹೇಳ್ತಾನೆ. ಆ ಒಂದು ಮಾಹಿತಿಯ ಮೇರೆಗೆ ಆ ವ್ಯಕ್ತಿಯದು ಆಧಾರ್ ಕಾರ್ಡ್ ಆಗಲಿ ಅಥವಾ ಒಂದು ಬೇರೆ ಏನಾದರೂ ಐಡೆಂಟಿಟಿ ಅಥವಾ ಅವನು ಯಾರ ಜೊತೆ ಇದ್ದಾನೆ, ಅವನು ಬ್ಯಾಕ್ ಹೋಮ್ ಯಾರ್ಯಾರ ಜೊತೆ ಇರ್ತಾನೆ, ಅದನ್ನು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಅಂತ ಅಲ್ಲಿಗೆ ಸ್ಥಳಕ್ಕೆ ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ ಏಕಾಏಕಿ ಆ ಸ್ಥಳದಲ್ಲಿ ನಮ್ಮ ಪೊಲೀಸ್ ವಾಹನದ ಮೇಲೆ ಕಲ್ಲನ್ನು ತೂರಿ ನಮ್ಮ ಸಿಬ್ಬಂದಿಗಳು ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿ ಓಡೋಗ್ಲಿಕ್ಕೆ ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಸ್ಥಳದಲ್ಲಿದ್ದಂಥ ನಮ್ಮ ಮಹಿಳಾ ಪೊಲೀಸ್ ಅಧಿಕಾರಿ PSI ಅನ್ನಪೂರ್ಣ ಅನ್ನುವಂಥವರು ಏರ್ ಫೈರ್ ಮಾಡಿ ಅವನ್ನ ಓಡೋದನ್ನು ರುಕೋ ಮತ್ಬಾಗು ಅಂತಂದು ಹೇಳ್ತಾರೆ. ಅಷ್ಟಾದರೂ ಅವನು ಓಡೋದು ಮುಂದುವರಿಸಿದ್ದು ಮತ್ತು ಅವ್ರ ಕೈಗೆ ಸಿಕ್ಕಿದ ಕಲ್ಲುಗಳನ್ನ ತೊಗೊಂಡು ತೂರ್ಲಿಕ್ಕೆ ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ಆಕೆ ಏರ್ ಫೈರ್ ಮಾಡಿದ್ದಾಳೆ. ಏರ್ ಫೈರ್ಗೂ ನಿಲ್ಲದೇ ಇದ್ದಾಗ ಆ ವ್ಯಕ್ತಿ ಮೇಲೆ 2-3 ರೌಂಡ್ ಫೈರ್ ಮಾಡಿದಂಥ ಸಂದರ್ಭದಲ್ಲಿ ಒಂದು ಕಾಲಿನ ಭಾಗಕ್ಕೆ ಬಿದ್ದಿದೆ, ಇನ್ನೊಂದು ಆತನ ಬೆನ್ನಿಗೆ ಬಿದ್ದಿರುವಂಥದ್ದು ಕಂಡು ಬಂದಿದೆ. ಇಮಿಡಿಯೇಟಾಗಿ ಅವನು ಅಲ್ಲಿ ಕುಸಿದು ಬಿದ್ದ ತಕ್ಷಣ ಅವನ್ನ ಜೀವ ಉಳಿಸಲಿಕ್ಕೆ KMC ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ. ಶಿಫ್ಟ್ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಆ ವ್ಯಕ್ತಿ ಯಾರು ಆರೋಪಿ ಇದ್ದ ರಿತೇಶ್ ಕುಮಾರ್ ಅನ್ನೋಂಥದ್ದು ಡೆತ್ ಆಗಿದೆ ಅಂತಂದು KMC ವೈದ್ಯರು ಹೇಳಿದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನು ಮಾಡಬೇಕಾಗುತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡಿಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.